ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಟ್ರೈಜೆಮಿನಲ್ ನ್ಯೂರಾಲಜಿಯ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಟ್ರೈಜೆಮಿನಲ್ ಅಂದರೆ ಇಟ್ ಈಸ್ ಅವರ್ 5th ಕ್ರೇನಿಯಲ್ ನರ್ವ್. ಓಕೆ, 5ನೇ ಕ್ರೇನಿಯಲ್ ನರ್ವ್ ಟ್ರೈಜೆಮಿನಲ್ ನರ್ವ್ ಇದೆ. ಓಕೆ, ನ್ಯೂರಾಲಜಿ ಅಂದರೆ ನರ್ವ್ ಪೇನ್. ಓಕೆ, ರಿಲೇಟೆಡ್ ಟು ನರ್ವ್ ಪೇನ್ ಯಾಕೆ ಆಗ್ತಾ ಇದೆ? ರಿಲೇಟೆಡ್ ಟು ನರ್ವ್. ಟ್ರೈಜೆಮಿನಲ್ ನ್ಯೂರಾಲಜಿ ಅಂದರೆ ಟ್ರೈಜೆಮಿನಲ್ ನರ್ವ್ ಇದೆಯಲ್ಲ ಅದರ ರಿಲೇಟೆಡ್ ಆಗಿ ಪೇನ್ ಇದೆ. ಓಕೆ, ಸೊ ನಮ್ಮ ಟ್ರೈಜೆಮಿನಲ್ ನರ್ವ್ ಫೇಸಲ್ಲಿ ಇರುತ್ತೆ. ಸೊ ಅದ್ರ 3 ಬ್ರಾಂಚಸ್ ಇರ್ತವೆ. ಓಕೆ, ಒಂದು ಕಣ್ಣಿನ ಕಡೆ ಹೋಗುತ್ತೆ, ಆಪ್ಥಾಲ್ಮಿಕ್ ನರ್ವ್ ಇರುತ್ತೆ. ಇನ್ನೊಂದು ಮ್ಯಾಕ್ಸಿಲರಿ ನರ್ವ್ ಇರುತ್ತೆ, ಮತ್ತು ಕೆಳಗಡೆ ಮ್ಯಾಂಡಿಬಲ್ ನರ್ವ್ ಇರುತ್ತೆ. ಓಕೆ, ಸೊ ಇದು ಫಂಕ್ಷನ್ ಏನು ಮಾಡುತ್ತೆ? ಇಟ್ ಈಸ್ ಸೆನ್ಸರಿ ಆ್ಯಂಡ್ ಮೋಟಾರ್ ಫಂಕ್ಷನ್ ಮಾಡುತ್ತೆ. ಓಕೆ, ಸೆನ್ಸರಿ ಮತ್ತು ಮೋಟಾರ್ ಫಂಕ್ಷನ್ ಮಾಡುತ್ತೆ. ಸ್ಪೆಷಲಿ ಇದು ಚೀವಿಂಗ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಟ್ರೈಜೆಮಿನಲ್ ನ್ಯೂರಾಲಜಿ ಅಂದರೆ ಏನಾಗುತ್ತೆ ಅಂತ ಡೆಫಿನೇಷನ್ ನಾವು ನೋಡೋಣ. ಓಕೆ, ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಸಡನ್, ಯೂಸುವಲಿ ಯೂನಿಲ್ಯಾಟ್ರಲ್, ಸಿವಿಯರ್, ಬ್ರೀಫ್, ಸ್ಟ್ಯಾಬಿಂಗ್, ಲ್ಯಾನ್ಸಿನೇಟಿಂಗ್, recurring pain in the distribution of one or more branches of the 5th cranial nerve. ಸೊ ಇಲ್ಲಿ ಏನಾಗ್ತಾ ಇದೆ? ಸಡನ್ ಆಗ್ತಾ ಇದೆ. ಸಡನ್ ಆನ್ಸೆಟ್ ಅಂದರೆ ಒಮ್ಮಿಂದೊಮ್ಮೆ ಪೇನ್ ಸ್ಟಾರ್ಟ್ ಆಗ್ತಾ ಇದೆ. ಯೂಸ್ವಲಿ ಯೂನಿಲ್ಯಾಟ್ರಲ್ ಅಂದರೆ ಹಾಫ್ ಫೇಸಲ್ಲಿ ಆಗ್ತಾ ಇದೆ, ಒನ್ ಸೈಡ್ ಆಫ್ ದಿ ಫೇಸಲ್ಲಿ ಆಗ್ತಾ ಇದೆ. ಸಿವಿಯರ್ ಪೇನ್ ಆಗ್ತಾ ಇದೆ. ಬ್ರೀಫ್ ಅಂದರೆ ಸ್ವಲ್ಪ ಟೈಮ್. ಓಕೆ, ಜಾಸ್ತಿ ಹೊತ್ತು ಇದು ಇರೋದಿಲ್ಲ, ಸ್ವಲ್ಪ ಟೈಮ್ ಅಂದರೆ ಸ್ವಲ್ಪ ಸೆಕೆಂಡ್ಸ್ ಅಥವಾ ಮಿಲಿ ಸೆಕೆಂಡ್ಸ್ ಅಷ್ಟೇ ಇರುತ್ತೆ, ಅಥವಾ ಮಿನಿಟ್ಸ್. ಓಕೆ, 2 ನಿಮಿಷ, 3 ನಿಮಿಷ, 5 ಸೆಕೆಂಡ್ ಹೀಗೆ ಇರುತ್ತೆ. ಬ್ರೀಫ್ ಇರುತ್ತೆ. ಸ್ಟ್ಯಾಬಿಂಗ್ ಪೇನ್ ಅಂದರೆ ನಾವು ಏನಾದರೂ ನೈಫ್ ತೊಗೊಂಡು ಚುಚ್ತಾ ಇದ್ದೀವಿ. ಲ್ಯಾನ್ಸಿನೇಟಿಂಗ್ ಪೇನ್ ಅಥವಾ ಎಲೆಕ್ಟ್ರಿಕ್ ಲೈಕ್ ಪೇನ್ ಆಗ್ತಾ ಇದೆ. ಓಕೆ, ರಿಯಕರಿಂಗ್ ಅಂದರೆ ಪದೇ ಪದೇ ಆಗ್ತಾ ಇದೆ, ಒಂದು ದಿವಸದಲ್ಲಿ 4-5 ಸಾರಿ ಆಗ್ತಾ ಇದೆ. ಓಕೆ, ಎಪಿಸೋಡಿಕ್ ಆಗ್ತಾ ಇದೆ. ಇನ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಒನ್ ಆರ್ ಮೋರ್ ಬ್ರಾಂಚಸ್ ಆಫ್ ದಿ 5th ಕ್ರೇನಿಯಲ್ ನರ್ವ್ ಅಂದರೆ, ಸೊ ಇಲ್ಲಿ 5th ಕ್ರೇನಿಯಲ್ ನರ್ವ್ ಅಂದರೆ ನಮ್ಮ ಟ್ರೈಜೆಮಿನಲ್ ನರ್ವ್ ಇದೆಯಲ್ಲ ಅದ್ರ ಬ್ರ್ಯಾಂಚಸ್ಗಳಿದ್ದಾವೆ. ಒಂದು ಬ್ರ್ಯಾಂಚ್ ಅಥವಾ ಎಲ್ಲ ಬ್ರ್ಯಾಂಚಲ್ಲಿ ಏನಾಗ್ತಾ ಇದೆ? ಇಲ್ಲಿ ನಮಗೆ ಪೇನ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಕಾಸಸ್ಗಳು ನೋಡಿದಾಗ, ಕಾರಣ ಏನಿದೆ ಪೇನ್ ಆಗೋಕ್ಕೆ ಅಂತ ನೋಡಿದಾಗ, a blood vessel such as artery or vein compresses the trigeminal nerve at the brain stem. ಓಕೆ, ಸೊ ನಮ್ಮ ಬ್ರೈನ್ ಸ್ಟೆಮ್ ಇರುತ್ತಲ್ಲ ಆ ಪ್ಲೇಸಲ್ಲಿ ಏನು ಮಾಡ್ತಾ ಇದೆ? ಯಾವುದೇ ಒಂದು ಬ್ಲಡ್ ವೆಸಲ್, ಆರ್ಟ್ರಿ ಅಥವಾ ವೇನ್ ಏನು ಮಾಡ್ತಾ ಇದೆ? ನಮ್ಮ ಟ್ರೈಜೆಮಿನಲ್ ನರ್ವ್ ಇದೆಯಲ್ಲ ಅದಕ್ಕೆ ಏನು ಮಾಡ್ತಾ ಇದೆ? ಕಂಪ್ರೆಸ್ ಮಾಡ್ತಾ ಇದೆ. ಆವಾಗ ಏನಾಗುತ್ತೆ? ನಮ್ಮ ಟ್ರೈಜೆಮಿನಲ್ ನರ್ವ್ ಅಬ್ನಾರ್ಮಲ್ ಸಿಗ್ನಲ್ ಸೆಂಡ್ ಮಾಡುತ್ತೆ. ಏನು ಮಾಡುತ್ತೆ? ಅಬ್ನಾರ್ಮಲ್ ಸಿಗ್ನಲ್ ಸೆಂಡ್ ಮಾಡುತ್ತೆ, ಅಥವಾ ಡಿಮೈಲಿನೇಷನ್ ಆಗುತ್ತೆ. ಅಂದರೆ ಮೈಲಿನ್ ಶೀತ್ ಕಳೆದು ಹೋಗುತ್ತೆ, ಮೈಲಿನ್ ಶೀತ್ ಹೋಗಿಬಿಡುತ್ತೆ. ಓಕೆ, ಮೈಲಿನ್ ಶೀತ್ ಹೋದರೆ ಅಬ್ನಾರ್ಮಲ್ ಸಿಗ್ನಲ್ ಹೋಗುತ್ತೆ. ಅಂದರೆ ಮೈಲಿನ್ ಶೀತ್ ಏನು ಮಾಡುತ್ತೆ? ನಮ್ಮ ಟ್ರೈಜೆಮಿನಲ್ ನರ್ವನ್ನು ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಇನ್ಫೆಕ್ಷನ್. ಹೌದು, ಇನ್ಫೆಕ್ಷನ್ ಅದ ಕೂಡ ಆಗ್ಬೋದು. ಎಕ್ಸಾಂಪಲ್ ಯಾವುದು? ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್. ಓಕೆ, ನೆಕ್ಸ್ಟ್ ಇನ್ಫೆಕ್ಷನ್ ಇನ್ ದಿ ಟೂತ್ ಆರ್ ಜಾ. ಓಕೆ, ಸೊ ಇನ್ಫೆಕ್ಷನ್ ಇನ್ ದಿ ಟೂತ್ ಅಥವಾ ಜಾದಲ್ಲಿ ನಮಗೆ ಇನ್ಫೆಕ್ಷನ್ ಇದ್ದರೂ ಕೂಡ ನಮಗೆ ಟ್ರೈಜೆಮಿನಲ್ ನ್ಯೂರಾಲಜಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಮಲ್ಟಿಪಲ್ ಸ್ಕ್ಲಿರೋಸಿಸ್. ಸೊ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಇದು ಒಂದು ನ್ಯೂರಲಾಜಿಕಲ್ ಡಿಸಾರ್ಡರ್ ಇದೆ. ಇದರಲ್ಲಿ ಏನಾಗುತ್ತೆ? ಡಿಮೈಲಿನೇಷನ್ ಆಫ್ ದಿ ನರ್ವ್ ಫೈಬರ್. ಓಕೆ, ಸೊ ನಮ್ಮ ಟ್ರೈಜೆಮಿನಲ್ ನರ್ವ್ ಇದೆಯಲ್ಲ ಅದಕ್ಕೆ ಏನಾಗುತ್ತೆ? ಡಿಮೈಲಿನೇಷನ್ ಆಗುತ್ತೆ. ಅಂದರೆ ಮೈಲಿನ್ ಶೀತ್ ಅದು ಪ್ರೊಟೆಕ್ಟಿವ್ ಲೇಯರ್ ಅದು ಏನಾಗುತ್ತೆ? ಕಳೆದೋಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಟ್ಯೂಮರ್ಸ್. ಸೊ ಟ್ಯೂಮರ್ಸ್ ಆದಾಗ ಕೂಡ ನಮಗೇನಾಗ್ಬೋದು? ಟ್ರೈಜೆಮಿನಲ್ ನ್ಯೂರಾಲಜಿಯ ಆಗ್ಬೋದು. ಓಕೆ, ಟ್ಯೂಮರ್ಸ್ ನಿಯರ್ ದಿ ಬ್ರೈನ್ ಸ್ಟೆಮ್ ಕ್ಯಾನ್ ಪುಟ್ ಪ್ರೆಷರ್ ಆನ್ ದಿ ಟ್ರೈಜೆಮಿನಲ್ ನರ್ವ್. ಓಕೆ, ಸೊ ಟ್ಯೂಮರ್ ಎಲ್ಲಾಗ್ತಾ ಇದೆ? ಬ್ರೈನ್ ಸ್ಟೆಮ್ ಇದೆಯಲ್ಲ ಆ ಪ್ಲೇಸಲ್ಲಿ ಆದಾಗ ನಮ್ಮ ಟ್ರೈಜೆಮಿನಲ್ ನರ್ವ್ ಮೇಲೆ ಏನಾಗ್ತಾ ಇದೆ? ಪ್ರೆಷರ್ ಉಂಟಾಗ್ತಾ ಇದೆ. ಓಕೆ, ಏನು ಮಾಡ್ತಾ ಇದೆ? ಪ್ರೆಷರ್ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಟ್ರೈಜೆಮಿನಲ್ ನರ್ವ್ ಏನಾಗ್ತಾ ಇದೆ? ಇಲ್ಲಿ ಡ್ಯಾಮೇಜ್ ಆಗ್ತಾ ಇದೆ. ನೆಕ್ಸ್ಟ್ ಟ್ರಾಮಾ ಆದಾಗ ಕೂಡ ನಮಗೇನಾಗ್ಬೋದು? ಟ್ರೈಜೆಮಿನಲ್ ನ್ಯೂರಾಲಜಿಯ ಆಗ್ಬೋದು. ಓಕೆ, ನೆಕ್ಸ್ಟ್ ನಾವು ಪ್ಯಾಥೋಫಿಸಿಯಾಲಜಿ ನೋಡಿದಾಗ, ಸೊ ಡಿಸೀಸ್ ಪ್ರೋಸೆಸ್ ಹೇಗಿದೆ, ಹೇಗೆ ಡ್ಯಾಮೇಜ್ ಆಗುತ್ತೆ ಅಂತ ನೋಡಿದಾಗ ಡ್ಯೂ ಟು ಕಾಸ್. ಓಕೆ, ಸೊ ಡ್ಯೂ ಟು ಕಾಸ್ ಇಲ್ಲಿ ನಾವು ಕಾರಣ ಏನು ತೊಗೊಳ್ಳೋಣ? ಪ್ರೆಷರ್. ಓಕೆ, ಬ್ಲಡ್ ವೆಸಲ್ ಪ್ರೆಸ್ಸಿಂಗ್ ದಿ ರೂಟ್ ಆಫ್ ದಿ ಟ್ರೈಜೆಮಿನಲ್ ನರ್ವ್. ಓಕೆ, ಸೊ ಬ್ಲಡ್ ವೆಸಲ್ ಇದೆ. ಓಕೆ, ಬ್ಲಡ್ ವೆಸಲ್ ಅಂದರೆ ಆರ್ಟ್ರಿ ಆರ್ ವೇನ್ ಏನು ಮಾಡ್ತಾ ಇದೆ? ಇಲ್ಲಿ ಟ್ರೈಜೆಮಿನಲ್ ನರ್ವ್ ಇದೆಯಲ್ಲ
ಟ್ರೈಜೆಮಿನಲ್ ನರ್ವಿಗೆ ಏನು ಮಾಡ್ತಾ ಇದೆ, ಕಂಪ್ರೆಸ್ ಮಾಡ್ತಾ ಇದೆ, ಪ್ರೆಸ್ ಮಾಡ್ತಾ ಇದೆ. ಓಕೆ, ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಡಿಮೈಲಿನೇಷನ್ ಆಫ್ ದಿ ನರ್ವ್ ಆಗುತ್ತೆ. ಡಿಮೈಲಿನೇಷನ್ ಆಫ್ ದಿ ನರ್ವ್ ಅಂದರೆ ಮೈಲಿನ್ ಶೀತ್ ಇರುತ್ತೆ ಅಲ್ಲ, ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಅಲ್ಲ, ಅದು ಏನು ಬಿಡುತ್ತೆ, ಹೋಗಿಬಿಡುತ್ತೆ. ಓಕೆ, ಅದೇನು ಮಾಡುತ್ತೆ, ಡಿಮೈಲಿನೇಷನ್ ಅಂದರೆ ರಿಮೂವ್ ಆಗುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಟ್ರೈಜೆಮಿನಲ್ ನರ್ವ್ ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ. ಓಕೆ, ಸರಿಯಾಗಿ ಸಿಗ್ನಲ್ ಸೆಂಡ್ ಮಾಡೋದಿಲ್ಲ. ನೆಕ್ಸ್ಟ್, ಹೈಪರ್ ಎಕ್ಸೈಟಬಿಲಿಟಿ ಆಫ್ ದಿ ನರ್ವ್ ಫೈಬರ್. ಓಕೆ, ಹೀಗಂದರೆ ಏನು ಅಂದರೆ ಇದು ಏನು ಮಾಡುತ್ತೆ, ಅಬ್ನಾರ್ಮಲ್, ಓಕೆ, ಅಬ್ನಾರ್ಮಲ್ increased ಫೈರಿಂಗ್ ಆಫ್ ಅ ಸಿಗ್ನಲ್. ಓಕೆ, ಏನು ಮಾಡುತ್ತೆ ಇದು, ಅಬ್ನಾರ್ಮಲ್ ಇನ್ಕ್ರೀಸ್ ಇನ್ ದಿ ಫೈರಿಂಗ್ ಆಫ್ ದಿ ಸಿಗ್ನಲ್ ಅಂದರೆ, ಸೊ ಅಬ್ನಾರ್ಮಲ್ ಸಿಗ್ನಲ್ಸನ್ನು ಫೈರ್ ಮಾಡುತ್ತೆ. ಅಬ್ನಾರ್ಮಲ್ ಸಿಗ್ನಲ್ಸ್ ಫೈರ್ ಆದಾಗ ಎಂಥ ಸಿಗ್ನಲ್ ಸೆಂಡ್ ಮಾಡುತ್ತೆ ಅಂದರೆ ಪೇನ್ ಸಿಗ್ನಲ್ ಸೆಂಡ್ ಮಾಡುತ್ತೆ. ಓಕೆ, ಏನಾಗುತ್ತೆ, ಎಪಿಸೋಡ್ ಆಫ್ ಇಂಟೆನ್ಸ್ ಪೇನ್ ಆಗ್ತಾ ಇದೆ ನಮಗೆ ಹಾಫ್ ಫೇಸಲ್ಲಿ ಡ್ಯೂ ಟು ದಿ ಡ್ಯಾಮೇಜ್ ಟು ದಿ ಅವರ್ ಫಿಫ್ತ್ ಕ್ರೇನಿಯಲ್ ನರ್ವ್. ಇಟ್ ಈಸ್ ಟ್ರೈಜೆಮಿನಲ್ ನ್ಯೂರಾಲ್ಜಿಯಾ. ಓಕೆ, ಟ್ರೈಜೆಮಿನಲ್ ನ್ಯೂರಾಲ್ಜಿಯಾ ಫೈನಲಿ ಬಂತು. ಓಕೆ, ಸೊ ನಿಮಗೆ ಪ್ಯಾಥೋಫಿಸಿಯಾಲಜಿ ಅರ್ಥ ಆಗಿರ್ಬೋದು. ನೆಕ್ಸ್ಟ್, ಕ್ಲಿನಿಕಲ್ ಫೀಚರ್ಸ್. ಓಕೆ, ಸೊ ಕ್ಲಿನಿಕಲ್ ಫೀಚರ್ಸ್ ಅಥವಾ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಏನು ನೋಡ್ಬೋದು ಅಂತ ಕೇಳಿದರೆ, ಸಿವಿಯರ್ ಶಾರ್ಪ್ ಶಾರ್ಟಿಂಗ್ ಆರ್ ಎಲೆಕ್ಟ್ರಿಕ್ ಶಾಕ್ ಲೈಕ್ ಪೇನ್ ಟಿಪಿಕಲಿ ಅಕರಿಂಗ್ ಆನ್ ಒನ್ ಸೈಡ್ ಆಫ್ ದಿ ಫೇಸ್. ಓಕೆ ಸರ್, ನಮ್ಗೆ ಯಾವ ಥರ ಪೇನ್ ಆಗ್ತಾಯಿದೆ, ಸಿವಿಯರ್ ಪೇನ್ ಆಗ್ತಾಯಿದೆ, ಶಾರ್ಪ್ ಪೇನ್ ಆಗ್ತಾಯಿದೆ, ಶೂಟಿಂಗ್ ಆರ್ ಎಲೆಕ್ಟ್ರಿಕ್ ಲೈಕ್ ಪೇನ್ ಆಗ್ತಾಯಿದೆ ಒನ್ ಸೈಡ್ ಆಫ್ ದಿ ಫೇಸಲ್ಲಿ, ಹಾಫ್ ಫೇಸಲ್ಲಿ ನಮಗೇನಾಗ್ತಾಯಿದೆ, ಪೇನ್ ಆಗ್ತಾಯಿದೆ. ಓಕೆ, ಟಿಯರಿಂಗ್ ಆಫ್ ದಿ ಐ ಡ್ಯೂರಿಂಗ್ ಅಟ್ಯಾಕ್. ಓಕೆ, ಸೊ ಯಾವ ಸೈಡ್ ಪೇನ್ ಆಗ್ತಾ ಇದೆ ಅಲ್ಲ ಆ ಸೈಡ್ ಏನಾಗುತ್ತೆ, ಕಣ್ಣೀರು ಬರುತ್ತೆ, ಟಿಯರಿಂಗ್ ಆಫ್ ದಿ ಐ ಆಗುತ್ತೆ. ಓಕೆ, ನೆಕ್ಸ್ಟ್, ದಿ ಎಪಿಸೋಡ್ ಆರ್ ಬ್ರೀಫ್ ಅಂದರೆ ಶಾರ್ಟ್ ಟೈಮ್ ಇದೆ. ಓಕೆ, ಶಾರ್ಟ್ ಟೈಮ್ ಇದೆ, ಟಿಪಿಕಲಿ ಲಾಸ್ಟಿಂಗ್ ಫಾರ್ ಫ್ಯೂ ಸೆಕೆಂಡ್ಸ್ ಟು ಮಿನಿಟ್ಸ್. ಓಕೆ, ಸೊ ಎಷ್ಟೊತ್ತಾಗ್ತಾ ಇದೆ, ಫ್ಯೂ ಸೆಕೆಂಡ್ ಟು ಮಿನಿಟ್ ಅಂದರೆ ಒಂದು 30 ಸೆಕೆಂಡ್, 5 ಸೆಕೆಂಡ್ ಅಥವಾ 2 ನಿಮಿಷ ಹೀಗೆ ಆಗ್ತಾಯಿದೆ. ಬಟ್ ಕ್ಯಾನ್ ರೀಅಕರ್ ಮಲ್ಟಿಪಲ್ ಟೈಮ್ಸ್ ಅ ಡೇ. ಓಕೆ, ಸೊ ಇದು ಏನಿದೆ, ಬ್ರೀಫ್ ಇದೆ ಅಂದರೆ ಶಾರ್ಟ್ ಟೈಮ್ ಇದೆ, ಶಾರ್ಟ್ ಟೈಮ್ ಆಗಿ ಬರ್ತಾ ಇದೆ. ಬಟ್ ಒಂದು ದಿವಸದಲ್ಲಿ 4-5 ಸಾರಿ ನಮಗೆ ಬರ್ಬೋದು, 5-6 ಸಾರಿ ನಮಗೆ ರೀಅಕರ್ ಆಗಬಹುದು. ಓಕೆ, ನೆಕ್ಸ್ಟ್, ಪೇನ್ ಎಪಿಸೋಡ್ ದಟ್ ಕ್ಯಾನ್ ಬಿ ಟ್ರಿಗರ್ಡ್ ಬೈ ಲೈಟ್ ಟಚ್, ಚೀವಿಂಗ್, ಸ್ಪೀಕಿಂಗ್, ಈವನ್ ವಿಂಡ್. ಅಂದರೆ ಸೊ ಪೇನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಯಾವಾಗ ಟ್ರಿಗರ್ ಆಗುತ್ತೆ, ನಾವು ಟಚ್ ಮಾಡಿದಾಗ, ನಮ್ಮ ಫೇಸನ್ನು ಟಚ್ ಮಾಡಿದಾಗ, ನಾವು ಚೀವಿಂಗ್ ಮಾಡಿದಾಗ, ಓಕೆ, ಊಟ ಮಾಡುವಾಗ ಪೇನ್ ಆಗುತ್ತೆ, ನಾವು ಮಾತಾಡುವಾಗ ಜಾಸ್ತಿ ನಾವು ಮಾತಾಡಿದ್ರೆ ಕೂಡ ಪೇನ್ ಆಗುತ್ತೆ, ಈವನ್ ವಿಂಡ್, ಸ್ವಲ್ಪ ಏನಂತೀವಿ ಕೋಲ್ಡ್ ಏರ್ ಇರುತ್ತೆಲ್ಲ, ಕೋಲ್ಡ್ ಏರ್ ಕೂಡ ಏನು ಮಾಡ್ಬೋದು, ನಮ್ಮ ಪೇನನ್ನು ಸ್ಟಿಮ್ಯುಲೇಟ್ ಮಾಡ್ಬೋದು, ನಮ್ಮ ಪೇನನ್ನು ಟ್ರಿಗರ್ ಮಾಡ್ಬೋದು. ಮತ್ತು ಬ್ರಷಿಂಗ್ ಮಾಡ್ತಾರಲ್ಲ, ಓಕೆ, ಈವನ್ ಡ್ಯೂರಿಂಗ್ ದಿ ಬ್ರಷಿಂಗ್ ಮಾಡೋ ಟೈಮ್ನು ಏನಾಗ್ಬೋದು, ಅವರಿಗೆ ಪೇನೆಲ್ಲ ಆಗ್ಬೋದು. ಓಕೆ, ಆಸ್ ಅ ರಿಸಲ್ಟ್ ಆಫ್ ಅ ಸ್ಟಿಮ್ಯುಲೇಷನ್ ಪೇಷಂಟ್ ಅವಾಯ್ಡ್ ಓರಲ್ ಹೈಜೀನ್ ಆ್ಯಂಡ್ ಫೀಡಿಂಗ್. ಹೌದು, ಅವರಿಗೆ ಚೀವಿಂಗ್ ಮಾಡೋ ಟೈಮ್ ಮತ್ತು ಬ್ರಷಿಂಗ್ ಮಾಡೋ ಟೈಮ್ ಏನಾಗ್ತಾಯಿದೆ, ಪೇನ್ ಸ್ಟಾರ್ಟ್ ಆಗ್ತಾಯಿದೆ, ಭಾಳ ಸಿವಿಯರ್ ಪೇನ್ ಇದೆ, ಅದಕ್ಕೋಸ್ಕರ ಅವರು ಊಟ ಮಾಡೋದನ್ನೇ ಬಿಡ್ಬೋದು ಮತ್ತು ಓರಲ್ ಹೈಜೀನ್ ಮಾಡೋದನ್ನು ಬಿಡ್ಬೋದು. ಓಕೆ, ನೆಕ್ಸ್ಟ್, ಡಯಾಗ್ನೋಸಿಸ್. ಸೊ ನಾವು ಡಯಾಗ್ನೋಸಿಸ್ ಇಲ್ಲಿ ಏನು ಮಾಡ್ತೀವಿ ಅಂತ ನೋಡಿದಾಗ, ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ, ಹೆಡ್ ಟು ಟೋ ಎಕ್ಸಾಮಿನೇಷನ್ ಮಾಡ್ತೀವಿ, CT ಸ್ಕ್ಯಾನ್ ಮಾಡ್ತೀವಿ, ಯಾವ ನರ್ವ್ ಡ್ಯಾಮೇಜ್ ಇದೆ ಅಥವಾ ಬ್ಲಡ್ ವೆಸಲ್ ಏನು ಮಾಡ್ತಾಯಿದೆ, ಪ್ರೆಷರ್ ಅಪ್ಲೈ ಮಾಡ್ತಾಯಿದೆ ಅಂತ ನಾವು ಇದರಲ್ಲಿ ನೋಡ್ಬೋದು. ಮತ್ತು MRI ಕೂಡ ನಾವು ಇದರಲ್ಲಿ ಮಾಡ್ಬೋದು, ಏನಾದರೂ ಟ್ಯೂಮರ್ ಇದೆನಾ, ಏನಾದರೂ ನರ್ವ್ ಪ್ರಾಬ್ಲಮ್ ಇದೆನಾ ಅಂತ MRI ನೋಡ್ಬೋದು, CT ಸ್ಕ್ಯಾನಲ್ಲಿ ಕೂಡ ನಾವು ಟ್ಯೂಮರ್ ಇದೆ ಅನ್ನೋ ನೋಡ್ಬೋದು. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ನಾವು ನೋಡಿದಾಗ ನಾವು ಇದರಲ್ಲಿ ಮ್ಯಾನೇಜ್ಮೆಂಟ್ ಏನು ಮಾಡ್ತೀವಿ ಅಂದರೆ, ಸೊ ಕಾರ್ಬಾಮಜಿಪಿನ್ ಕೊಡ್ತೀವಿ. ಕಾರ್ಬಾಮಜಿಪಿನ್ ಏನಿದೆ, ದಿಸ್ ಈಸ್ ಎನ್ ಆ್ಯಂಟಿ ಕನ್ವಲ್ಸೆಂಟ್ ಅಥವಾ ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ ಅಂತ ಹೇಳ್ತಿರಲ್ಲ ಅದು. ಸರ್, ಇದರಲ್ಲಿ ಅವನಿಗೆ ಎಪಿಲೆಪ್ಸಿ ಆಗ್ತಾಯಿಲ್ಲ, ಇದರಲ್ಲಿ ಕನ್ವಲ್ಷನ್ ಬರ್ತಾಯಿಲ್ಲ, ಬಟ್ ನಾವು ಯಾಕೆ ಕೊಡ್ತೀವಿ ಅಂದರೆ, ಸೊ ಸೀಸರ್ಸಲ್ಲಿ ಕನ್ವಲ್ಷನಲ್ಲಿ ಕೂಡ ಏನಾಗ್ತಾ ಇತ್ತು, ಅಬ್ನಾರ್ಮಲ್ ಫೈರಿಂಗ್ ಆಫ್ ದಿ ನರ್ವ್ ಸಿಗ್ನಲ್ಸ್, ಅಬ್ನಾರ್ಮಲ್ ಫೈರಿಂಗ್ ಆಫ್ ದಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗ್ತಾಯಿತ್ತು. ಬಟ್ ಇದರಲ್ಲಿ ಕೂಡ ಸೇಮ್ ಆಗ್ತಾಯಿದೆ, ಅಬ್ನಾರ್ಮಲ್ ಫೈರಿಂಗ್ ಆಫ್ ದಿ ನರ್ವ್ ಸಿಗ್ನಲ್ಸ್. ಓಕೆ, ಸೊ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಏನು ಕೊಡ್ತೀವಿ, ಕಾರ್ಬಾಮಜಿಪಿನ್. ದಿಸ್ ಈಸ್ ಎನ್ ಆ್ಯಂಟಿ ಕನ್ವಲ್ಸೆಂಟ್, ಈಸ್ ದಿ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಫಾರ್ ಟ್ರೈಜೆಮಿನಲ್ ನ್ಯೂರಾಲ್ಜಿಯಾ. ಸೊ ಎಲ್ಲ ಪೇಷಂಟ್ಗಳಿಗೆ ಇದು ಕೊಡ್ತಾರೆ. ನೆಕ್ಸ್ಟ್, ಆ್ಯಂಟಿ ಎನ್ಸೈಟಿ ಡ್ರಗ್ಸ್ ಸಚ್ ಆಸ್ ಲೋರಾಜಿಪಮ್. ಸೊ ಅವನಿಗೆ ಆ್ಯಂಟಿ ಎನ್ಸೈಟಿ ಡ್ರಗ್ಸ್ ಕೊಡ್ತೀವಿ, ಶಾಂತ ಇರೋಕ್ಕೆ ಆ್ಯಂಟಿ ಎನ್ಸೈಟಿ ಡ್ರಗ್ಸ್ ಕೊಡ್ತೀವಿ. ಮತ್ತು ಬ್ಯಾಕ್ಲೋಫೇನ್ ಕೊಡ್ತೀವಿ. ಬ್ಯಾಕ್ಲೋಫೇನ್ ಏನು ಮಾಡುತ್ತೆ, ಮಸಲ್ ರಿಲ್ಯಾಕ್ಟೆಂಟ್ ಇದೆ. ಓಕೆ, ಮಸಲ್ ರಿಲ್ಯಾಕ್ಟೆಂಟ್ ಇದೆ, ಸೊ ಪೇನ್ ಕಡಿಮೆ ಆಗ್ಬೋದು ಇದರಿಂದ. ಮತ್ತು ಓಪಿಯೋಯ್ಡ್ ಸಚ್ ಆಸ್ ಆಕ್ಸಿಕೋಡಿನ್,
ಆಕ್ಸಿಕೋಡಾನ್ ನಾವು ಕೊಡ್ಬೋದು. ಓಕೆ, ಓಪಿಯಾಯ್ಡ್ಸ್ ಅಂದರೆ ಇದೇನಿದಾವೆ ಪೇನ್ ರಿಲೀಫರ್, ಓಕೆ, ಪೇನ್ ಕಿಲ್ಲರ್ ಅಂತ ಹೇಳ್ಬೋದು, ಪೇನ್ ಕಡಿಮೆ ಮಾಡ್ತವೆ. ಓಕೆ, ಓಪಿಯಾಯ್ಡ್ಸ್ ನಾವು ಕೊಡ್ತೀವಿ. ಮತ್ತು ಲೋ ಕ್ಯಾಫೀನ್, ಸೊ ಕ್ಯಾಫೀನನ್ನು ಲೋ ಕೊಡ್ತೀವಿ, ಜಾಸ್ತಿ ಕೊಡಬಾರ್ದು ಕ್ಯಾಫೀನನ್ನು. ಓಕೆ, ನೆಕ್ಸ್ಟ್ ಡಿಕ್ರೀಸ್ ಆಲ್ಕೋಹಾಲ್ ಕೂಡ ನಾವು ಏನು ಮಾಡ್ತಾಯಿದ್ದೀವಿ, ಕಡಿಮೆ ಮಾಡ್ತಾಯಿದ್ವಿ. ಮತ್ತು ರಿಲ್ಯಾಕ್ಸೇಷನ್ ಥೆರಪಿ ನಾವು ಇದರಲ್ಲಿ ಕೊಡಬೇಕು. ಯಾಕಂದರೆ ಪೇಷಂಟ್ ಏನಿರ್ತಾನೆ ಆ್ಯನ್ಸೈಟಿ ಇರ್ತಾನೆ, ಅದಕ್ಕೋಸ್ಕರ ಅವನಿಗೆ ರಿಲ್ಯಾಕ್ಸೇಷನ್ ಮಾಡೋಕ್ಕೆ ಹೇಳ್ತೀವಿ. ಎಷ್ಟು ರಿಲ್ಯಾಕ್ಸ್ ಇರ್ತಾನೆ ಅಷ್ಟು ಪೇನ್ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ರಿಲ್ಯಾಕ್ಸೇಷನ್ ಥೆರಪಿ, ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಅಥವಾ ಗೈಡೆಡ್ ಇಮ್ಯಾಜಿನರಿ, ಅಂದರೆ ನಾವು ಏನಂತ ಹೇಳ್ತೀವಿ, ಪೇಷಂಟ್ ಏನು ಮಾಡ್ತಾನೆ ಕಣ್ಣು ಮುಸ್ತಾನೆ ಅವನಿಗೆ ಇಮ್ಯಾಜಿನೇಷನ್ ಮಾಡಂತ ಹೇಳ್ತೀವಿ. ಸೊ ನೀವು ಮೂವಿದ ಅದರಲ್ಲೆಲ್ಲ ನೋಡಿರ್ಬೋದು, ಇಮ್ಯಾಜಿನೇಷನ್ ಮಾಡಿಸ್ತಾರೆ ಅವರಿಗೆ. ಮತ್ತು ಯೋಗ ಮಾಡ್ಬೋದು, ಮೆಡಿಟೇಷನ್ನಿಂದ ಅವರು ರಿಲ್ಯಾಕ್ಸೇಷನ್ ಮಾಡ್ಬೋದು. ಮತ್ತು ಫಿನೋಟೈನ್ ಕೂಡ ಕೊಡ್ಬೋದು. ಯಾವಾಗ ಕಾರ್ಬಾಮಾಜಿಪಿನ್ ಯೂಸ್ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಫೇಲ್ ಆಯಿತು ಅಂದರೆ ನಾವು ಫಿನೋಟೈನ್ ಕೊಡ್ತೀವಿ. ಇದು ಕೂಡ ಏನಿದೆ ಆ್ಯಂಟಿ ಕನ್ವಲ್ಸೆಂಟ್ ಡ್ರಗ್ ಇದೆ. ಓಕೆ, ಐ ಥಿಂಕ್ ನಿಮಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಸೊ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಯಾವಾಗ ಮಾಡ್ತೀವಿ, ಸೊ ನಾವು ಮೇಲ್ಗಡೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಫೇಲ್ ಆದಾಗ ನಾವು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಫಸ್ಟ್ ಗ್ಲಿಸರಾಲ್ ರೈಸೋಟೊಮಿ ಅಂದರೆ ಅ ನಿಡಲ್ ಈಸ್ ಇನ್ಸರ್ಟೆಡ್ ಥ್ರೂ ದಿ ಚೀಕ್ಸ್ ಟು ದಿ ಟ್ರೈಜೆಮಿನಲ್ ನರ್ವ್ ರೂಟ್. ಓಕೆ, ಸೊ ನಾವಿಲ್ಲಿ ಏನು ಮಾಡಿದ್ದೀವಿ, ನಿಡಲನ್ನು ಇನ್ಸರ್ಟ್ ಮಾಡಿದ್ದೀವಿ ಟು ದಿ ಟ್ರೈಜೆಮಿನಲ್ ರೂಟ್. ಇದೇನಿದೆ, ರೂಟ್ ಇದೆ, ಟ್ರೈಜೆಮಿನಲ್ ರೂಟ್ ಇದೆ, ಅದರಲ್ಲಿ ನಾವು ಏನು ಮಾಡಿದ್ದೀವಿ, ನಿಡಲನ್ನು ಇನ್ಸರ್ಟ್ ಮಾಡಿದ್ದೀವಿ. ಓಕೆ, ಇಲ್ಲಿ ನೋಡಿ, ನಿಡಲನ್ನು ಇನ್ಸರ್ಟ್ ಮಾಡಿದ್ದೀವಿ. ನಿಡಲನ್ನು ಇನ್ಸರ್ಟ್ ಮಾಡಿದ ಮೇಲೆ ಗ್ಲಿಸರಾಲ್ ಈಸ್ ಇಂಜೆಕ್ಟೆಡ್ ಟು ದಿ ಡ್ಯಾಮೇಜ್ಡ್ ನರ್ವ್ ಆ್ಯಂಡ್ ಬ್ಲಾಕ್ ದಿ ಪೇನ್ ಟ್ರಾನ್ಸ್ಮಿಷನ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏನು ಮಾಡಿದ್ದೀವಿ, ನಾವು ಗ್ಲಿಸರಾಲನ್ನು ಇನ್ಸರ್ಟ್ ಮಾಡಿದ್ದೀವಿ, ಗ್ಲಿಸರಾಲನ್ನು ಇಂಜೆಕ್ಟ್ ಮಾಡಿದ್ದೀವಿ. ಗ್ಲಿಸರಾಲ್ ಇಂಜೆಕ್ಟ್ ಮಾಡಿದ ಮೇಲೆ ಅದು ಏನು ಮಾಡುತ್ತೆ ಅನ್ನೋ ಪೇನ್ ಟ್ರಾನ್ಸ್ಮಿಷನ್ ಇರುತ್ತೆಲ್ಲ ಅದಕ್ಕೆ ಬ್ಲಾಕ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಓಕೆ, ಸೊ ಗ್ಲಿಸರಾಲ್ ಏನು ಮಾಡುತ್ತೆ, ಪೇನ್ ಟ್ರಾನ್ಸ್ಮಿಷನನ್ನು ಸ್ಟಾಪ್ ಮಾಡುತ್ತೆ, ಆ ಪರ್ಸನಿಗೆ ಪೇನ್ ಕೂಡ ಆಗೋದಿಲ್ಲ. ನೆಕ್ಸ್ಟ್ ರೇಡಿಯೋ ಫ್ರೀಕ್ವೆನ್ಸಿ ರೈಸೋಟೊಮಿ. ಓಕೆ, ರೇಡಿಯೋ ಫ್ರೀಕ್ವೆನ್ಸಿ ರೈಸೋಟೊಮಿ ಇದರಲ್ಲಿ ನಾವು ಏನು ಮಾಡ್ತೀವಿ, ಅ ನಿಡಲ್ ಈಸ್ ಇನ್ಸರ್ಟೆಡ್ ಥ್ರೂ ದಿ ಚೀಕ್ಸ್ ಆ್ಯಂಡ್ ಗೈಡೆಡ್ ಟು ಟ್ರೈಜೆಮಿನಲ್ ನರ್ವ್ ರೂಟ್. ಇದರಲ್ಲಿ ಕೂಡ ನಾವು ಏನು ಮಾಡ್ತಾಯಿದ್ದೀವಿ, ಒಂದು ನಿಡಲನ್ನು ಟ್ರೈಜೆಮಿನಲ್ ನರ್ವ್ ರೂಟ್ ಇದೆಯಲ್ಲ ಅಲ್ಲೇ ತನಕ ಗೈಡ್ ಮಾಡ್ತಾ ಇದ್ದೀವಿ. ಓಕೆ, ವೇರ್ ರೇಡಿಯೋ ಫ್ರೀಕ್ವೆನ್ಸಿ ಹೀಟ್ ಈಸ್ ಯೂಸ್ಡ್ ಟು ಸೆಲೆಕ್ಟಿವ್ಲಿ ಡೆಸ್ಟ್ರಾಯ್ ದಿ ನರ್ವ್ ಫೈಬರ್ ರೆಸ್ಪಾನ್ಸಿಬಲ್ ಫಾರ್ ಪೇನ್. ಅಂದರೆ ನಾವು ಎಕ್ಸಾಂಪಲ್ ಏನು ತಗೊಳ್ಳೋಣ, ಅವನಿಗೆ ಒಂದು ಬ್ರ್ಯಾಂಚಲ್ಲಿ ಪೇನ್ ಇದೆ. ಓಕೆ, ಸೊ ಇಲ್ಲಿ ಕೆಳಗಡೆ ಬ್ರ್ಯಾಂಚ್ ಇದೆಯಲ್ಲ, ಲೋವರ್ ಬ್ರ್ಯಾಂಚ್, ಓಕೆ, ಮ್ಯಾಂಡಿಬಲ್ ಬ್ರ್ಯಾಂಚ್ ಇದೆಯಲ್ಲ, ಆ ಬ್ರ್ಯಾಂಚಲ್ಲಿ ಏನಾಗ್ತಾಯಿದೆ, ಪೇನ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳೋಣ. ಅದಕ್ಕೋಸ್ಕರ ನಾವು ಆ ಬ್ರ್ಯಾಂಚಿಗೆ ಏನು ಮಾಡ್ತೀವಿ, ನಾವು ಇದರಲ್ಲಿ ಹೀಟಿಂದ ಏನು ಮಾಡ್ತೀವಿ, ನಾವು ಡ್ಯಾಮೇಜ್ ಮಾಡ್ತೀವಿ. ಓಕೆ, ಹೀಟಿಂದ ನಾವು ಡ್ಯಾಮೇಜ್ ಮಾಡ್ತೀವಿ ಆ ನರ್ವ್ ರೂಟನ್ನು. ಓಕೆ, ಸೊ ಇಲ್ಲಿ ನಾವು ಹೀಟಿಂದ ಡ್ಯಾಮೇಜ್ ಮಾಡಿದ್ದೀವಿ ನರ್ವ್ ರೂಟನ್ನು. ಸೊ ಅದು ಏನು ಮಾಡೋದಿಲ್ಲ, ಪೇನ್ ಟ್ರಾನ್ಸ್ಮಿಷನ್ ಇನ್ನು ಮುಂದೆ ಮಾಡೋದಿಲ್ಲ, ಅಂದರೆ ಪೇನ್ ಕಡಿಮೆ ಆಗುತ್ತೆ. ಇದನ್ನು ನಾವು ಏನಂತ ಹೇಳ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ರೈಸೋಟೊಮಿ. ಓಕೆ, ರೇಡಿಯೋ ಫ್ರೀಕ್ವೆನ್ಸಿಯಿಂದ ನಾವು ಹೀಟ್ ಯೂಸ್ ಮಾಡ್ತೀವಿ ಆ ನರ್ವನ್ನು ಕಿಲ್ ಮಾಡೋದಕ್ಕೆ, ಆ ನರ್ವನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಗಾಮಾ ನೈಫ್ ರೇಡಿಯೋ ಸರ್ಜರಿ. ಓಕೆ, ಗಾಮಾ ನೈಫ್ ರೇಡಿಯೋ ಸರ್ಜರಿ ಅಂದರೆ ಇದರೊಳಗಡೆ ನಾವು ನೀಡಲ್ ಏನು ಇನ್ಸರ್ಟ್ ಮಾಡೋದಿಲ್ಲ. ಇಟ್ ಈಸ್ ನಾನ್ ಇನ್ವೇಸಿವ್ ಆಪ್ಷನ್. ಓಕೆ, ಇದೇನಿದೆ, ನಾನ್ ಇನ್ವೇಸಿವ್ ಪ್ರೊಸೀಜರ್ ಇದೆ ದಟ್ ಯೂಸಸ್ ಫೋಕಸಸ್ ರೇಡಿಯೇಷನ್ ಟು ಟ್ರೀಟ್ ಟ್ರೈಜೆಮಿನಲ್ ನರ್ವ್. ಅಂದರೆ ಇದರಲ್ಲಿ ನಾವು ಏನು ಮಾಡ್ತೀವಿ, ಹೊರಗಿಂದ ರೇಡಿಯೇಷನ್ ಯೂಸ್ ಮಾಡ್ತೀವಿ ಟು ಟ್ರೀಟ್ ಟ್ರೈಜೆಮಿನಲ್ ನ್ಯೂರಾಲ್ಜಿಯಾ. ಓಕೆ, ರೇಡಿಯೋ ಸರ್ಜರಿ ಏನಂತ ಹೇಳ್ತೀವಿ, ಗಾಮಾ ನೈಫ್ ರೇಡಿಯೋ ಸರ್ಜರಿ. ಇದರಲ್ಲಿ ನಾವು ಏನು ಮಾಡ್ತೀವಿ, ರೇಡಿಯೇಷನನ್ನು ಯೂಸ್ ಮಾಡ್ತೀವಿ ಟು ಟ್ರೀಟ್ ಟ್ರೈಜೆಮಿನಲ್ ನ್ಯೂರಾಲ್ಜಿಯಾ. ಓಕೆ, ಐ ಥಿಂಕ್ ನಿಮಗೆ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನರ್ಸಿಂಗ್ ಮ್ಯಾನೇಜ್ಮೆಂಟ್, ಆ್ಯಸ್ ಅ ನರ್ಸ್ ನಾವು ಏನು ಮಾಡಬೇಕು ಅಂತ ನೋಡೋಣ. ಓಕೆ, ಅಸೆಸ್ ಪೇನ್ ಲೆವೆಲ್ಸ್ ರೆಗ್ಯುಲರ್ಲಿ. ಹೌದು, ಅವನಿಗೆ ಎಷ್ಟು ಪೇನ್ ಆಗ್ತಾಯಿದೆ, ಸಿವಿಯರಿಟಿ ಪೇನನ್ನು ನಾವು ಅಸೆಸ್ ಮಾಡ್ತೀವಿ ಯೂಸಿಂಗ್ ದಿ ಡಿಫರೆಂಟ್ ಪೇನ್ ಸ್ಕೇಲ್ಸ್. ಓಕೆ, ನೆಕ್ಸ್ಟ್ ಅಡ್ಮಿನಿಸ್ಟರ್ ಪ್ರಿಸ್ಕ್ರೈಬ್ಡ್ ಆ್ಯಂಟಿ ಕನ್ವಲ್ಸೆಂಟ್ ಆ್ಯಂಡ್ ಮಾನಿಟರ್ ಫಾರ್ ಸೈಡ್ ಎಫೆಕ್ಟ್. ಹೌದು ಸರ್, ಇದರೊಳಗಡೆ ನಾವು ಅಡ್ಮಿನಿಸ್ಟ್ರೇಷನ್ ಆಫ್ ಮೆಡಿಕೇಷನ್, ಅವನಿಗೇನು ಕೊಡ್ತೀವಿ, ಆ್ಯಂಟಿ ಕನ್ವಲ್ಸೆಂಟ್ ಡ್ರಗ್ಸ್ ಕೊಡ್ತೀವಿ. ಮತ್ತು ಹಾಗೆ ಅದ್ರ ಜೊತೆಲಿ ನಾವು ಏನು ಕೊಡ್ಬೋದು, ಅವನಿಗೆ ಪೇನ್ ಕಡಿಮೆ ಮಾಡೋಕ್ಕೆ ಪೇನ್ ಡ್ರಗ್ಸ್ ಅಂದರೆ ಓಪಿಯಾಯ್ಡ್ಸ್ ಕೂಡ ಕೊಡ್ಬೋದು. ನೆಕ್ಸ್ಟ್ ಪ್ರೊವೈಡ್ ಕಂಫರ್ಟ್ ಮೆಜರ್ಸ್. ಹೌದು, ಕಂಫರ್ಟ್ ಮೆಜರ್ಸ್ ನಾವು ಪ್ರೊವೈಡ್ ಮಾಡಬೇಕು. ವಾರ್ಮ್ ಆರ್ ಕೋಲ್ಡ್ ಕೂಲ್ ಕಂಪ್ರೆಸಸ್, ಸಾಫ್ಟ್ ಡಯಟ್ ಕೊಡಬೇಕು. ಯಾಕಂದರೆ ಚೀವಿಂಗ್ ಮಾಡಿದಾಗ ಏನಾಗುತ್ತೆ, ಪೇಷಂಟಿಗೆ ಪೇನ್ ಸ್ಟಿಮ್ಯುಲೇಟ್ ಆಗುತ್ತೆ, ಪೇನ್ ಜಾಸ್ತಿ ಆಗುತ್ತೆ, ಪೇನ್ ಟ್ರಿಗರ್ ಆಗುತ್ತೆ, ಅದಕ್ಕೋಸ್ಕರ ಸಾಫ್ಟ್ ಡಯಟ್ ಕೊಡಬೇಕು. ನೆಕ್ಸ್ಟ್ ಎನ್ಕರೇಜ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಎಕ್ಸಾಂಪಲ್ ಡೀಪ್ ಬ್ರೀದಿಂಗ್ ಟೆಕ್ನಿಕ್, ಗೈಡೆಡ್ ಇಮ್ಯಾಜಿನರಿ. ಓಕೆ, ಸೊ ಡೀಪ್ ಬ್ರೀದಿಂಗ್ ಟೆಕ್ನಿಕ್ನಿಂದ ಅವನಿಗೆ ಏನಂತ ಹೇಳ್ತೀವಿ ನಾವು,
ರಿಲ್ಯಾಕ್ಸೇಷನ್ ಟೆಕ್ನಿಕ್ ಮಾಡಂತ ಹೇಳ್ತೀವಿ. ಹಾಗೆ ಗೈಡೆಡ್ ಇಮ್ಯಾಜಿನರಿ ಅಂದರೆ ಅವನಿಗೆ ಗೈಡ್ ಮಾಡ್ತೀವಿ ನಾವು ಇಮ್ಯಾಜಿನೇಷನ್ ಮಾಡೋಕ್ಕೆ. ಓಕೆ, ಸೊ ಆ ಪೇಷಂಟಿಗೆ ನಾವು ಏನಂತ ಹೇಳಬೇಕು, ಥಿಂಕ್ ಮಾಡಿ ನೀವು ಬೀಚಲ್ಲಿ ಇದ್ದೀರಾ, ಹಾಗಿದೆ, ಅಲ್ಲಿ ವೇವ್ಸ್ ಬರ್ತಾ ಇದೆ, ನೀರು ಬರ್ತಾ ಇದೆ, ಗಾಳಿ ಬರ್ತಾ ಇದೆ ಅಂತ ಅವನ್ನ ಇಮ್ಯಾಜಿನೇಷನ್ ನಾವು ಮಾಡಿಸ್ಬೇಕು. ಓಕೆ, ಸೊ ಇದರಲ್ಲಿ ಪೇಷಂಟ್ ಏನಾಗ್ತಾನೆ, ರಿಲ್ಯಾಕ್ಸ್ ಆಗಿ ಫೀಲ್ ಮಾಡ್ತಾನೆ. ಓಕೆ, ಪ್ರೊವೈಡ್ ಇಮೋಷ್ನಲ್ ಸಪೋರ್ಟ್. ಹೌದು, ಪ್ರೊವೈಡ್ ಇಮೋಷ್ನಲ್ ಸಪೋರ್ಟ್, ಸೈಕಲಾಜಿಕಲ್ ಸಪೋರ್ಟ್ ಕೂಡ ನಾವು ಇದರಲ್ಲಿ ಕೊಡಬೇಕು. ಎಜುಕೇಟ್ ಆನ್ ದಿ ನೇಚರ್ ಆಫ್ ದಿ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಆ್ಯಂಡ್ ಟ್ರಿಗರ್ಸ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಓಕೆ, ಸೊ ಪೇಷಂಟ್ ಇದ್ದಾನೆಲ್ಲ ಅವನಿಗೆ ಹೇಳಬೇಕು ಟ್ರೈಜೆಮಿನಲ್ ನ್ಯೂರಾಲಜಿಯಾ ಏನಿದೆ, ಅದರ ಟ್ರಿಗರ್ಸ್ ಏನೇನು ಇರ್ಬೋದು, ಮತ್ತು ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೇಗೆ ಮಾಡ್ಕೋಬೇಕು ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಎನ್ಶ್ಯೂರ್ ದಿ ಪೇಷಂಟ್ ಅವಾಯ್ಡ್ ಟ್ರಿಗರ್ಸ್. ಹೌದು, ಪೇಷಂಟಿಗೆ ಏನಂತ ಹೇಳಬೇಕು, ಅವಾಯ್ಡ್ ಟ್ರಿಗರ್ಸನ್ನು ಅವಾಯ್ಡ್ ಮಾಡಬೇಕು. ಓಕೆ, ಕೋಲ್ಡ್ ಏರಲ್ಲಿ ಹೋಗಬಾರ್ದು. ಓಕೆ, ಮತ್ತು ಬ್ರೈಟ್ ಲೈಟಲ್ಲಿ ಕೂಡ ಹೋಗಬಾರ್ದು, ಮತ್ತು ಅದರ್ ಟ್ರಿಗರ್ಸನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಹೇಳಬೇಕು. ಓಕೆ, ಐ ಥಿಂಕ್ ನಿಮಗೆ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.